ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ನಿಖಿಲ್ ಕುಮಾರಸ್ವಾಮಿ ಅವ್ರ ಭಾಷಣಕ್ಕೆ ಕಾಯ್ತಾ ಇದ್ದೀರಿ ಅಂತ ಗೊತ್ತು. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಕೃಷ್ಣ ನಾಯ್ಕರವರು ಮಾತನಾಡಿದ್ದಾರೆ, ಹರೀಶ್ ಗೌಡರು ಮಾತನಾಡಲಿದ್ದಾರೆ, ಮಂಜೇಗೌಡರಿದ್ದಾರೆ, ರವಿರವರಿದ್ದಾರೆ, ಅಶ್ವಿನ್ ಕುಮಾರ್ ಅವರಿದ್ದಾರೆ, ಮಾದೇವಣ್ಣರವರಿದ್ದಾರೆ. ನಾವೆಲ್ಲರೂ ಚಿಕ್ಕವರು. ಆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ದೇವೇಗೌಡರು ಸಾಹೇಬ್ರವರ ನೇತೃತ್ವದಲ್ಲಿ ಎಲ್ಲ ಕ್ಷೇತ್ರಗಳು ನೆಲ ಕಚ್ಚಿದ್ದಂಥ ಸಂದರ್ಭದಲ್ಲಿ 2 ಕ್ಷೇತ್ರ ಗೆದ್ದಿದ್ದು. ಅದು ಒಂದು ಕೋಟೆ, ಇನ್ನೊಂದು ಮಳವಳ್ಳಿ. ಇದನ್ನ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣರವರು ಯಾವತ್ತೂ ಕೂಡ ನೆನ್ಕೊಳ್ತಾ ಇರ್ತಾರೆ. ಮೈಸೂರು ಜಿಲ್ಲೆಯಲ್ಲಿ ದೇವೇಗೌಡರು ಸಾಹೇಬ್ರನ್ನ, ನನ್ನ ನಾಯಕರಾದಂಥ ಕುಮಾರಣ್ಣರವ್ರನ್ನ ಅತ್ಯಂತ ಹೆಚ್ಚು ಪ್ರೀತಿಸುವಂಥ ಕ್ಷೇತ್ರಗಳಲ್ಲಿ HT ಕೋಟೆಯನ್ನು ಒಂದು ಅನ್ನುವಂಥದ್ದನ್ನ ನಾವು ಯಾವತ್ತೂ ಕೂಡ ಮರೆಯೋಗಿಲ್ಲ. ನನ್ನೆಲ್ಲ ತಾಯಂದ್ರೆ, ಸ್ನೇಹಿತರೆ, ಹಿರಿಯರೇ, ಪತ್ರಿಕಾ ಸ್ನೇಹಿತರೆ, ನಮ್ಮೆಲ್ಲರ ಈ ದೇವೇಗೌಡರ, ಕುಮಾರಣ್ಣರವರ, ನಿಮ್ಮೆಲ್ಲರ ಆಶಾಕಿರಣ, ಈ ರಾಜ್ಯದ ಯುವ ನಾಯಕ ದೇವೇಗೌಡರು ಸಾಹೇಬರು, ಕುಮಾರಣ್ಣರವರು ಹೇಗೆ ಬಡವರ, ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರನ್ನ, ದೀನ ದಲಿತರನ್ನ ಸೇವೆಯನ್ನು ಏನು ಮಾಡ್ತಾ ಇದ್ದಾರೆ, ಅದೇ ರೀತಿ ಇಡೀ ರಾಜ್ಯದಲ್ಲಿ ಮುಂದೊಂದು ದಿನ ನಮ್ಮೆಲ್ಲರ ಸೇವೆಯನ್ನು ಮಾಡುವಂಥ ಅವಕಾಶ ಇರ್ತಕ್ಕಂಥ ನಮ್ಮೆಲ್ಲರ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿರವರು ತಮ್ಮನ್ನು ಇವತ್ತು ಮಾತನಾಡಲಿಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಮನವಿ ಇಷ್ಟ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಎಲ್ಲ ವಿಚಾರಗಳನ್ನು ಅಂಶ ಸಮೇತ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಮಾತನಾಡ್ತಾರೆ. ಈಗಾಗಲೇ ಜನರೊಂದಿಗೆ ಜನತಾದಳ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನನ್ನ ಸ್ನೇಹಿತ, ನಾನು ಹಿಂದೆನೇ ಹೇಳಿದೆ, ಅವತ್ತು ನಮ್ಮ ಮಾತು ಕುಮಾರಣ್ಣರವ್ರ ಮಾತು ಕೇಳಿದರೆ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಿದ್ರು ನಿಮ್ಮ ಕೃಷ್ಣ ನಾಯ್ಕರು. ಅವರು ನಾನು ಶಾಸಕರಾಗೇ ಸೇವೆ ಮಾಡಬೇಕು ಈ ಕ್ಷೇತ್ರದಲ್ಲಿ ಅನ್ನುವಂಥ ಮಹದಾಸೆಯನ್ನ, ನಿಮ್ಮೆಲ್ಲರ ಸೇವೆಯನ್ನು ಮಾಡಬೇಕು ಅನ್ನುವಂಥ ಒಂದು ಭಾವನೆಯಿಂದ ಅವತ್ತು ಅಧಿಕಾರಕ್ಕೋಸ್ಕರ ಅವರು ಅಂಟ್ಕೊಳ್ಳಿಲ್ಲ. ಈ ದಿವಸ ನಾನು ಸೋತ್ರೂ ಪರವಾಗಿಲ್ಲ, ನಾನು ವಿಧಾನ ಸಭೆಗೆ ಹೋಗಿ ಈ ಕ್ಷೇತ್ರದ ಜನರ ಸೇವೆಯನ್ನು ಮಾಡಬೇಕು ಅಂಥೇಳಿ ಅವತ್ತು ತೀರ್ಮಾನವನ್ನು ಮಾಡಿ ಇವತ್ತು ನಿಮ್ಮಗಳ ಮುಂದೆ ಇಷ್ಟೊಂದು ಜನಸಂಖ್ಯೆಯಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ.